ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹೊಸ ಗುಡ್ ನ್ಯೂಸ್ ಬಂದಿದೆ. ಸ್ವತಃ ಸಚಿವೆಯರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಒಂದನ್ನು ಕೊಟ್ಟಿದ್ದಾರೆ. ಬನ್ನಿ ಗೆಳೆಯರೆ, ಈ ಅಪ್ಡೇಟ್ ಬಗ್ಗೆ ಪೂರ್ತಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ಆದಷ್ಟು ಬೇಗ ಬಂದು ನಿಮಗೆ ತಲುಪುತ್ತೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆಯ ರಾಜ್ಯದಲ್ಲಿ ದಿನೇ ದಿನೇ ಒಂದು ತಿರುವು ಪಡ್ಕೊಳ್ತಾನೆ ಇದೆ. ಆದರೆ ರಾಜ್ಯದ ಮಹಿಳೆಯರಿಗೆ ಯಾವುದೇ ಹಣ ಕೂಡ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ವಾ ಅನ್ನೋ ಅನುಮಾನಗಳು ಕೂಡ ಎಲ್ಲರಲ್ಲೂ ಬಂದಿತ್ತು. ಆದರೆ 11ನೇ ಕಂತು ಮತ್ತು 12ನೇ ಕಂತಿನ ಹಣ ಇನ್ನು ಯಾರ ಖಾತೆಗೂ ಜಮಾ ಆಗಿಲ್ಲ. ಯೋಚನೆ ಬೇಡ ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ಯಾರಿಗೆಲ್ಲ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ ಅಂಥವರ ಖಾತೆಗೆ ಒಟ್ಟಿಗೆ 4,000 ಹಣ ಬಂದು ಸೇರೋದು ಕನ್ಫರ್ಮ್ ಆಗಿದೆ. ಇದ್ರ ಬಗ್ಗೆ ಅಧಿಕೃತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆ ಮಾಧ್ಯಮಗಳ ಮುಖಾಂತರ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಲ್ಲ. DBT ಟ್ರಾನ್ಸ್ಫರ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಹಣ ಬಿಡುಗಡೆ ಸ್ವಲ್ಪ ತಡ ಆಗ್ತಿದೆ. ನಾವು ಹೇಳಿರೋ ಹಾಗೆ 11 ಮತ್ತು 12ನೇ ಕಂತು ಮಾತ್ರ ಪೆಂಡಿಂಗ್ ಉಳಿದಿದೆ. ಉಳಿದ ಎಲ್ಲ ಕಂತುಗಳು ಎಲ್ಲರ ಖಾತೆಗೆ ಜಮಾ ಮಾಡಿದ್ದೀವಿ. ರಾಜ್ಯದ 20% ಫಲಾನುಭವಿಗಳಿಗೆ ಮಾತ್ರ 10ನೇ ಕಂತಿನ ಹಣ ಸೇರಿಲ್ಲ. ಅವರಿಗೂ ಸಹ ಒಟ್ಟಿಗೆ 6,000 ಹಣ ಹಾಕ್ತೀವಿ. ಉಳಿದ 2 ಕಂತುಗಳ ಫಲಾನುಭವಿಗಳಿಗೆ 4,000 ಹಣವನ್ನು ಬಿಡುಗಡೆ ಮಾಡುವುದಾಗಿ ಅವರ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋ ಭರವಸೆ ರಾಜ್ಯದ ಮಹಿಳೆಯರಿಗೆ ಮತ್ತೆ ಬಂದಿದೆ ಗೆಳೆಯರೆ. ಆದರೆ ವಿರೋಧ ಪಕ್ಷದ ನಾಯಕರು ಮಾತ್ರ ಇವರ ಮಾತುಗಳನ್ನ ವಿರೋಧ ಮಾಡ್ತಲೇ ಬಂದಿದ್ದಾರೆ. CM ಸಿದ್ದರಾಮಯ್ಯನವರು ಅದೆಲ್ಲವನ್ನು ತಳ್ಳಿ ಹಾಕಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದು ಸ್ವಲ್ಪ ತಡ ಆಗ್ತಿದೆ, ಎಲ್ಲರ ಖಾತೆಗೆ ಹಣ ಬಂದ ನಂತರ ಉತ್ತರ ಕೊಡ್ತೀನಿ ಅಂತ CM ಸಿದ್ದರಾಮಯ್ಯರವರು ಸಿಡಿದಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡುವುದಾಗಿ ಎಲ್ಲ ತಯಾರಿ ನಡೆದಿದೆ. ಇನ್ನು ಕೇವಲ 1 ವಾರದ ಒಳಗೆ ಪೆಂಡಿಂಗ್ ಹಣ ಬಿಡುಗಡೆ ಮಾಡುವುದಾಗಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ಗೆಳೆಯರೆ, ಗೃಹಲಕ್ಷ್ಮಿ ಹಣ ಬರುವುದು ಗ್ಯಾರಂಟಿ ಆಗಿದೆ. ಹಣ ಬರುವುದು ತಡ ಆದರೂ ಹಣ ಬರುವುದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಆದಷ್ಟು ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.